ಕ್ರಿಮಿನಲ್ ಲಾಯರ್ ಸೂರ್ಯ ಆಲಿಯಾಸ್ ಬೆಂಗಳೂರಿನ ಡಾನ್. ಆಪಾದನೆಯಿಂದ ಮುಕ್ತಿ ಪಡೆದ್ರು ಎವಿಡೆನ್ಸ್ ಬಿಟ್ಟು ಬಂದಿರೋ ಕೊಲೆಗಾರಂತರ ಯೋಚಿಸ್ತಾ ಕೂತಿದ್ದೀರಾ? ಭೀಮನ ರಕ್ಷಣೆಗೆ ಗದೆ ಇತ್ತು, ಕೃಷ್ಣನ ರಕ್ಷಣೆಗೆ ಕೈಯಲ್ಲಿ ಚಕ್ರ ಇತ್ತು. ಸಾಕ್ಷಿ ಆಧಾರಗಳನ್ನ ಅಸ್ತ್ರವಾಗಿಟ್ಕೊಂಡು ಈ ಸಮಾಜದಲ್ಲಿರೋ ಪಾಪದ ಪಿಂಡಗಳನ್ನ ಚೆಂಡಾಡೋ ನೀನು ಒಬ್ಬ ಕೃಷ್ಣನೇ. ಕಾಕಿ ತೊಟ್ಟಿರೋ ನಾನು ರಾಜಕಾರಣಿಗಳು ಸೃಷ್ಟಿ ಮಾಡಿರೋ ರೌಡಿಗಳಿಗೆ ಕಾಕ ಹಿಡಿತಿರೋ ಅಧಿಕಾರಿಗಳ ಮಧ್ಯೆ ಬದುಕ್ತಾ ಕೈಯಲ್ಲಿ ಗನ್ನಿದ್ರು ಶೂಟ್ ಮಾಡೋದಿಕ್ಕೆ ಅಧಿಕಾರ ಇಲ್ಲ. ರಾಮಸ್ವಾಮಿ ಅಯ್ಯಂಗಾರಿಗೆ ನೀವು ಶೂಟ್ ಮಾಡಿದ ಬುಲೆಟ್ ಇಲ್ಲಿದೆ. ನಿಮ್ಮನ್ನ ಕಾನೂನಿಂದ ಕಾಪಾಡೋದಕ್ಕೆ ನನಗಿದ್ದಿದ್ದು ಇದೊಂದೇ ದಾರಿ. ಬುಲೆಟ್ನ ಚೇಂಜ್ ಮಾಡಿ ನಿಮ್ಮನ್ನ ಉಳಿಸ್ಕೊಂಡೆ. ಕಾಕಿ ತೊಟ್ಟಿರೋ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡೋಕ್ಕಾಗ್ಲಿಲ್ವೋ ಆ ಕೆಲಸನ ನೀವು ಮಾಡಿದ್ದೀರ. ರೌಡಿಸಮ್ ಅನ್ನೋ ವಿಷ ಬೀಜನ ಕಿತ್ತಾಕಿ ಜನರಲ್ಲಿ ಶಾಂತಿ ನೆಮ್ಮದಿನ ತಂದ್ರಿ. ಈ ಶಾಂತಿ ನೆಮ್ಮದಿ ಹೀಗೆ ಉಳಿಬೇಕು ಅಂತಂದ್ರೆ ರೌಡಿ ಲಿಸ್ಟ್ನಲ್ಲಿರೋ 135 ಜನರಿಗೆ ನೀವು ಗೋರಿ ಕಟ್ಟಬೇಕು. ಕನ್ನಡ ತಾಯಿ ಈ ಮಣ್ಣಲ್ಲಿ ಎಷ್ಟೋ ಜನ ಗಂಡುಗಳಿಗೆ ಜನ್ಮ ನೀಡಿದಾಳೆ. ಆದ್ರೆ ಗುಂಡಿಗೆ ಇರೋ ಗಂಡು ಅಂತಂದ್ರೆ ನೀನೊಬ್ಬನೇ. ಕನ್ನಡ ತಾಯಿಯ ಕಣ್ಣೀರೋರ್ಸಿ ಈ ಸಮಾಜದ ಪಾಪನ ತೊಳೆಯೋ ತಾಯಿ ಕಾವೇರಿ ಮಗ ನೀನಾಗಬೇಕು. ಗುಡ್ ಲಕ್. ಸೂರ್ಯ, ಜ್ಞಾನ ಬೆಳಗ್ಸೋ ಕಾನೂನನ್ನ ಕತ್ಲ್ ಮಾಡಿ ನ್ಯಾಯ ದೇವತೆಗೆ ಅನ್ಯಾಯ ಅನ್ನೋ ಸೀರೆ ಉಡಿಸಿ ಮೋಸ ಅನ್ನೋ ತಿಲಕ ಇಟ್ಟು ಸುಳ್ಳು ಅನ್ನೋ ಕಪ್ಪು ಪಟ್ಟಿನ ಕಣ್ಣು ಕಟ್ಟಿ ನಡು ಬೀದಿಲಿ ಕೊಲೆಗಳನ್ನ ಮಾಡಿ ಗೆದ್ದೆ ಅನ್ನೋ ಭ್ರಮೆಲಿದ್ಯಾ? ಗಂಡನ್ ಕಳ್ಕೊಂಡ ವಿಧವೆಯರ ಗೋಳು, ತಂದೆನ್ ಕಳ್ಕೊಂಡ ಮಕ್ಕಳ ಶಾಪ ನಿನ್ನ ಸುಟ್ಟು ಬೂದಿ ಮಾಡತ್ತೆ. ಇಡೀ ಪ್ರಪಂಚನ ನೀನ್ ವಂಚಿಸಬಹುದು, ಆದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡಕ್ ಆಗಲ್ಲ. ದಿನೇ ದಿನೇ ನಿನ್ ಚಿಂತೆ ಚಿತೆಯಾಗಿ ನಿನ್ನ ಜೀವನನೇ ಸರ್ವನಾಶ ಮಾಡುತ್ತೆ. ಕಣ್ಮುಂದಿನ ನನ್ನ ತಂದೆನ ಕೊಂದು ನನ್ನ ಜೀವನನ ಸರ್ವನಾಶ ಮಾಡಿ ಅನಾಥವಾಗಿ ಬೀದಿಲ್ ಬಿದ್ದಿದ್ದಾಗ ನನ್ನ ಶಾಪ ಯಾರಿಗೂ ತಟ್ಟಲಿಲ್ವಾ? ಇಲ್ಲ, ನನ್ನ ಗೋಳು ಆ ನ್ಯಾಯ ದೇವತೆ ಕಿವಿಗೆ ಬೀಳಿಲ್ವಾ? ನೀನ್ ನೋಡಿದರ ನಿಜನೂ ಅಲ್ಲ, ಕೇಳಿದರ ಸತ್ಯನೂ ಅಲ್ಲ. ನಿಷ್ಠಾವಾದಿ ತಂದೆಯ ವಾತ್ಸಲ್ಯನ, ಆಶಾವಾದಿ ತಂದೆಯ ಮಾತುಗಳನ್ನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೀನಿ. ನನಗೇನಾರು ಕೋಪ ಬಂದ್ರೆ ಅಕ್ಕ ನಮ್ಮನ್ ಅಂತ ಬೈದ್ಬಿಡ್ತೀನಿ. ರೈಟ್ ಹೇಳಲ್ಲ? ಏಯ್, ಇಲ್ಲಿ ಬಂದಿರೋ ನನ್ನ ಲಾಟ್ರಿ ನಂಬರ್ಗೆ ಮುಚ್ಕೊಂಡ್ ಮನೆಗೆ ಹೋಗೋ. ಇಲ್ಲ ಇನ್ನು ಓನರು ನಂದೇನು ತಪ್ಪಿಲ್ಲ ಸರ್. ನಾನೇ ಹತ್ತುತ್ತೀನಿ ಸರ್. ಜೀಪು ಹತ್ತುತ್ತೀನಿ ಸರ್. ಪಬ್ಲಿಕ್ ರೋಡ್ ನ ಗಲಾಟೆ ಮಾಡ್ತೀರಾ? ಬಟ್ಟೆ ಬಿಚ್ಚ ಹಗ್ಗ ಹಾಕಿದ್ರೆ ನೆಟ್ಗಾಗ್ತೀರಾ? ಏನದು ಗಲಾಟೆ? ನೋಡಿ ಸರ್, ಇದು ನಂದು ಲಾಟ್ರಿ ಟಿಕೆಟ್. ದುಡ್ಡು ನನಗೆ ಬಂದಿರೋದು ಅಂತ ಹೇಳಿದ್ರೆ ನನಗೆ ಬಂದಿರೋದಂತ ಹೊಡೆಯಕ್ ಬರ್ತಾನೆ ಸರ್. ಸರ್, ನಂದು ಅದೇ ಸೇಮ್ ನಂಬರ್. ದುಡ್ಡು ನನಗೆ ಸೇರ್ಬೇಕು. ಕೇಳಿಲ್ಲ, ಎರಡು ಬಿಟ್ಟೆ.
ಎರಡು ಒಂದೇ ನಂಬರ. ಎಷ್ಟು ವರ್ಷದಿಂದ ಲಾಟ್ರಿ ಮಾರ್ತಾ ಇದೀಯಾ? 2 ವರ್ಷದಿಂದ ಸರ್. ನೀವಿಬ್ರು ಜಾಗ ಖಾಲಿ ಮಾಡಿ. ಸರ್, ನಮ್ ಲಾಟ್ರಿ ಲಾಟ್ರಿ ಬೇಕಾ? ಡೂಪ್ಲಿಕೇಟ್ ಕೇಸಲ್ಲಿ 2 ವರ್ಷ ಒಳಗಡೆ ಹಾಕಿದ್ರೆ ಲಾಟ್ರಿ ಅಲ್ಲ, ಲಕ್ವ ತಾನಾಗೆ ಹೊಡೆಯುತ್ತೆ. ಅಯ್ಯೋ, ನಮ್ಮನ್ನ ಬಿಡಿ ಸರ್. ಏ 302, ಈ ನನ್ನ ಮಗನ ಬಟ್ಟೆ ಬಿಚ್ಚು. ಬಾಂಬೆ ಕಟ್ಟಕ್ಕೆ ಲಾಳ ಹೊಡಿಬೇಡಿ ಸರ್, ನಂದು ಏನು ತಪ್ಪಿಲ್ಲ ಸರ್. ಹಾಗಾದ್ರೆ ನಿಜ ಹೇಳು, ಶಿಕ್ಷೆ ಕಡಿಮೆ ಆಗುತ್ತೆ. ಸಾಧು ಶೆಟ್ಟಿ ಜೊತೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಸೇರ್ಕೊಂಡು ಡೂಪ್ಲಿಕೇಟ್ ಲಾಟ್ರಿ ಪ್ರಿಂಟ್ ಮಾಡ್ತಾವ್ರ ಸರ್. ಕಳ್ಳಾಟ್ರಿನ ಪೊಲೀಸ್ ಜೀಪಲ್ಲಿ ಸಪ್ಲೈ ಮಾಡ್ತಾವ್ರೆ ಸರ್. ಮಾರ್ಲಿಲ್ಲ ಅಂದ್ರೆ ಅವ್ರು ಹೊಡಿತಾರೆ, ಮಾರಿದ್ರೆ ಒಳಗಾಕೊಂಡು ನೀವು ಸರಿಯಾಗಿ ಕೊಡ್ತೀರಾ ಸರ್. ಇದ್ರಲ್ಲಿ ನಮ್ದೇನ್ ಸರ್ ತಪ್ಪಿದೆ? ನೀನು ಐ ವಿಟ್ನೆಸ್ ಆಗಿ ಕೋರ್ಟ್ನ ಸಾಕ್ಷಿ ಹೇಳೋದಾದ್ರೆ ನಿನ್ನ ಬಿಡ್ತೀನಿ. ಖಂಡಿತ ಹೇಳ್ತೀನಿ ಸರ್, ದಯವಿಟ್ಟು ನಾನು ಏನು ಮಾಡಬೇಡಿ ಸರ್. 302 ಸರ್, ಇವನ್ಗೆ ಹೊಡಿಬೇಡಿ, ಒಳಗಡೆ ಕೂಡ್ಸಿರಿ, ನಾನು ಈಗ ಬರ್ತೀನಿ. ಹಿಡ್ಕೊಳ್ಳಿ ಅವನ್ನ. ಖಾಕಿ ನಡ್ಡ ಇಟ್ಕೊಂಡು ಪಾಳು ಬಿದ್ದು ನನ್ನ ಮನೆನ ಅರಮನೆ ಮಾಡಿದ್ರಿ. ನನ್ನ ಕೆಲಸದಲ್ಲಿ ನಿಮ್ಮ ಸಹಾಯ ತುಂಬಾ ದೊಡ್ಡದು. ನಾನೇನ್ ಸುಮ್ಮನೆ ಮಾಡ್ದ? ಸುಖದ ಸುಪ್ಪತ್ಗೆ ಮಜಾ ಏನು ಅನ್ನೋದನ್ನ ನೀವು ತೋರ್ಸಿದ್ರಿ, ನಾನ್ ಮಾಡ್ದೆ. ಸೆಂಟ್ರಲ್ ಜೈಲಲ್ಲಿ ಸಿಲ್ವರ್ ತಟ್ಟೆ ತಿನ್ನೋ ಮಜಾ ಏನು ಅಂತ ನಾನ್ ತೋರಿಸ್ತೀನಿ. ಖಾಕಿ ಮೈ ಮೇಲಿದ್ರೆ ರಕ್ತ ಕುದಿಯುತ್ತೆ. ಈ ಹುಮ್ಮಸ್ಸು ಆತುರ ಖಾಕಿ ಕಳಚದ ಮೇಲೆ ಇರಲ್ಲ. ರಿಟೈರ್ಡ್ ಆದ್ಮೇಲೆ ಕಾಕಿ ಇರೋಲ್ಲ, ನಿಷ್ಠೆಗೆ ಬೆಲೆ ಇರೋಲ್ಲ. ಇಂದ್ರಜಿತ್, ನನ್ ಮಾತು ಕೇಳು, ನೀನು ಒಂದು ಕೈ ಮಿಲಾಯಿಸಿದ್ರೆ ಡೂಪ್ಲಿಕೇಟ್ ಲಾಟ್ರಿಯಿಂದ ಜನಕ್ಕೆ ಮೋಸ ಮಾಡಿ ಅನ್ನ ತಿನ್ನೋ ನೀವು ಸಮಯ ಬಂದ್ರೆ ಕಟ್ಕೊಂಡೋಳು ತಲೆ ಹಿಡಿಯಕ್ಕೆ ಹೇಸಲ್ಲ. ಇಂದ್ರಜಿತ್, ಪೌರುಷ ಇರೋ ಗಂಡಸು ಕಷ್ಟಪಟ್ಟು ದುಡ್ದು ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ನಿನ್ ಹಾಗೆ ಉಚ್ಚನಾಯಿ ತರ ಕೂಗಲ್ಲ. ನಿಷ್ಠೆ ನಿನ್ನಿಷ್ಟನ ತೀರ್ಸೋಲ್ಲ. ಈ ಸಾಧು ಹತ್ರ ಸಂಪತ್ತಿದೆ, ಸಮಾಧಿನೂ ಇದೆ. ಕರ್ತವ್ಯ ಅನ್ನೋ ಬೆಲ್ಟನ್ನ ಸೊಂಟಕ್ಕೆ ಕಟ್ಕೊಂಡು, ನಿಷ್ಠೆ ಅನ್ನೋ ನಕ್ಷತ್ರನ ಹೆಗಲ್ ಮೇಲೆ ಇಟ್ಕೊಂಡು, ಕಾನೂನು ಅನ್ನೋ ಕ್ಯಾಪ್ನ ತಲೆ ಧರಿಸ್ಕೊಂಡಿರೋ ಸಿಂಹ ನಾನು. ಹಸಿವನ್ನ ಕಟ್ಟಬೇಕು, ಕಷ್ಟನ ಮೆಟ್ಟಬೇಕು. ಕಾಕಿ ತೊಟ್ಟ ಮೇಲೆ ನಿಷ್ಠೆಯಿಂದ ದುಡಿಬೇಕು. ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಹೆಣವಾಗ್ತೀರಾ, ಸರೆಂಡರ್ ಆಗಿ ಪ್ರಾಣ ಉಳಿಸ್ಕೋತೀರಾ. ಆವೇಶದಲ್ಲಿ ನಮ್ಮನ್ನ ಏನ್ ಮಾಡಕ್ಕೂ ಏಸಲ್ಲ ಇಂದ್ರಜಿತ್. ಪ್ರಾಣ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಯೋರ್ ಆನರ್, ಈಗಾಗಲೇ ಲಾಟರಿ ಅಂಗಡಿ ಮಾಲೀಕ ನೀಡಿರೋ ಹೇಳಿಕೆ ಪ್ರಕಾರ ನಕಲಿ ಲಾಟರಿ ಪ್ರಕರಣದ ಮುಖ್ಯ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಾಧು ಶೆಟ್ಟಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಟ್ಸ್ ಆಲ್ ಯೋರ್ ಆನರ್. ನಕಲಿ ಲಾಟರಿ ವಂಚನೆ ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಬಂಧಿಸಿರುವ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಮಾಜದಲ್ಲಿ ಗಣ್ಯರ ಸೋಗಿನಲ್ಲಿರುವ ಸಾಧು ಶೆಟ್ಟಿ ಎಂಬ ಆರೋಪಿಗಳಿಗೆ ಲಾಟರಿ ಮಾರಾಟಗಾರನನ್ನು ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣಿಸಿ ನ್ಯಾಯಾಲಯವು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರನ್ನ ಸೇವೆಯಿಂದ ವಜಾ ಮಾಡಿ ಇಬ್ಬರು ಆರೋಪಿಗಳಿಗೆ 5 ವರ್ಷಗಳ ಕಾಲ ಕಠಿಣ ಸೆರೆಮನೆ ವಾಸ ವಿಧಿಸಲಾಗಿದೆ. ಹಾಗೆಯೇ ನಿಷ್ಠೆ ಹಾಗೂ ಕಾರ್ಯಪ್ರವೃತ್ತಿಗೆ ಹೆಸರಾಗಿರುವ ಇನ್ಸ್ಪೆಕ್ಟರ್ ಇಂದ್ರಜಿತ್ ರವರನ್ನ
ನ್ಯಾಯಾಲಯವು ಅಭಿನಂದಿಸುತ್ತದೆ. ಡ್ಯಾಡಿ, ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ. ನಾವ್ ಈ ಜಾಗಕ್ಕೆ ಬಂದಾಗೆಲ್ಲ ನೀವ್ ಈ ಹಾಡನ್ನ ಕೇಳ್ತೇನೆ ಇರ್ತೀರಾ? ಸೂರ್ಯ, ನಿಮ್ಮ ಅಮ್ಮನಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೆ ನಿಮ್ಮಮ್ಮ ನಮ್ಮಿಂದ ದೂರ ಆಗಿ 8 ವರ್ಷ ಆಯ್ತು. ಅಪ್ಪ, ಅಮ್ಮನ ನೆನ್ಪು ಮಾಡಿ ನಿಮ್ ಮನ್ಸು ನೋಯಿಸ್ಬಿಟ್ಟೆ ಅಲ್ಲ. ನನ್ನ ಜೀವನದಲ್ಲಿ ನೋವೇ ಇರಬಾರ್ದು ಅಂತ ನಿಮ್ಮಮ್ಮ ನಿನ್ನ ಕೊಟ್ಟು ಹೋಗಿದ್ದಾಳೆ. ಹೋಗಿ ಆಟ ಆಡ್ಕೋ. ಅಪ್ಪ, ಆ ಮೂಗನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೋಗಿ ಆಪಲ್ ಕೊಟ್ ಬರಲ್ಲ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಆ ಸರ್ವಜ್ಞ ಯಾವತ್ತೂ ಹೇಳ್ಬಿಟ್ಟಿದ್ದಾನೆ. ನಾವು ಮಾಡಿದ ದಾನ ಧರ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹೋಗಿ ಕೊಟ್ಬಿಟ್ ಬಾ. ತಗೋ ತಿನ್ನು. ಅಪ್ಪ, ಅಪ್ಪ, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಯುವರ್ ಆನರ್, ತಂದೆನ್ ಕಳ್ಕೊಂಡು ನೋವನ್ನು ಅನುಭವಿಸ್ತಾರೋ ಈ ಮಗು ಹಾಗೂ ಮೂಗ ಇಬ್ರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ನನ್ನ ಕಕ್ಷಿದಾರರೇ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೊಡ್ತಾ ಇರೋ ಹೇಳಿಕೆಯನ್ನು ಕೇಳಿದ್ರೆ ನಂಗೆ ನಿಜಕ್ಕೂ ನಗು ಬರ್ತಾ ಇತ್ತು. ಹಾಗಾದ್ರೆ ಇವರು ಇಂದ್ರಜಿತ್ನ ಕೊಲೆ ಮಾಡಿದ್ ನೀವು ನೋಡಿದ್ರ? ಹೇಳು ಹೇಳು, ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರ್ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ ತಾನೆ? ಹೇಳು. ಅಂದ್ರೆ ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರಿ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯಾ, ಹೌದು ತಾನೆ? ಹಾ, ಹೇಳು ಹೇಳು, ನದಿನಲ್ಲಿ ಜಾರಿ ಬಿದ್ರು ತಾನೆ? ನಮ್ಮ ಅಪ್ಪನ ಕೊಂದಿದ್ದು ಇವ್ರೆ ಇವ್ರೆ ಇವ್ರೆ. ತಂದೆನ್ ಕಳ್ಕೊಂಡ್ರು ಈ ಮಗು ನನ್ ಕೆನ್ನೆಗೆ ಹೊಡೆದ ಅಂತ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ನೋ ಏನೋ. ಸೂಪರ್ಡೆಂಟು, ಜೈಲರು, 150 ಜನ ಪೊಲೀಸ್ನವರು, 180 ಜನ ವಾರ್ಡನ್ಗಳು, ಎಟ್ಸೆಟ್ರಾ 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 24 ಗಂಟೆನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋವಾಗ ಎಂಟೈರ್ ಜೈಲ್ ಕಣ್ ತಪ್ಪಿಸಿ ಒಂದು ಕೊಲೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಯುವರ್ ಆನರ್?
ಇವರು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು. ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನನ್ನ ಕಕ್ಷಿದಾರರಿಗೂ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವರ ಕೊಲೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆದ್ರಿಂದ ಇವ್ರನ್ನ ಈ ಕೇಸಿಂದ ಮುಕ್ತಿಗೊಳಿಸಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮೂಗ ಮತ್ತು ಸೂರ್ಯನ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದರು. ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಾಗಿರೋದ್ರಿಂದ ಈ ಕೊಲೆನ ಇವರೇ ಮಾಡಿದ್ದಾರೆ ಎನ್ನುವುದನ್ನು ತಳ್ಳಿ ಹಾಕಿ ಈ ಆಪಾದನೆಯಿಂದ ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಅವರನ್ನ ವಿಮುಕ್ತಿಗೊಳಿಸಲಾಗಿದೆ. ಹಾಗೂ ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸಾವಿಗೆ ತೀವ್ರ ಶೋಧನೆ ನಡೆಸುವಂತೆ ಕೋರ್ಟ್ ಆದೇಶಿಸುತ್ತದೆ. ಏನಪ್ಪ ಮಗು, ಕೋರ್ಟ್ ಮುಗಿದು ಬಹಳ ಹೊತ್ತಾಯ್ತು, ಮನೆಗೆ ಹೋಗ್ಬಾ. ಮುಡ್ಬೇಡಿ ಅಂಕಲ್, ನನ್ನ ನೀವೆಲ್ಲ ಮೋಸಗಾರರು. ಅಲ್ಲಿ ಕೂತ್ಕೊಂಡು ನ್ಯಾಯ ಹೇಳ್ಬೇಕಾದ್ ನೀವು ಸುಳ್ಳು ಹೇಳ್ಬಿಟ್ರಿ. ನಮ್ ತಂದೆನ ನನ್ನ ಕಣ್ ಮುಂದೆನೆ ಸಾಯಿಸ್ತಾ ಇದ್ವು ಅಂತ ಬಡ್ಕೊಂಡ್ರು. ಆ ಕೂಗ್ ನಿಮಗೆ ಕೇಳಿಸ್ಲಿಲ್ಲ ಅಲ್ಲ? ಮಗು, ನ್ಯಾಯಾಲಯಕ್ಕೆ ಸಾಕ್ಷ್ಯ ಆಧಾರಗಳೇ ಮುಖ್ಯ. ಆ ಸ್ಥಾನದಲ್ಲಿ ನಿಮ್ಮ ತಂದೆ ಕೂತ್ಕೊಂಡ್ರು, ನಿಮ್ಮ ತಾಯಿ ಕೂತ್ಕೊಂಡ್ರು, ಒಂದು ವೇಳೆ ನೀನೇ ಕೂತ್ಕೊಂಡ್ರು, ಸಾಕ್ಷ್ಯ ಆಧಾರದ ಮೇಲೇನೆ ತೀರ್ಪು ಕೊಡಬೇಕು. ಸಾಕ್ಷ್ಯ ಆಧಾರ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದಾ? ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಸೂರ್ಯ ಮುಳುಗೋವರೆಗೂ ಮಾತ್ರ ಬೆಲೆ. ಮುಳುಗೋ ಸೂರ್ಯ ನೀನಾಗಬಾರದು, ಬೆಳಗೋ ಸೂರ್ಯ ನೀನಾಗಬೇಕು. ಕಾನೂನೇ ಕಲ್ಸ್ಕೊಟ್ಟ ಸಾಕ್ಷಿಯನ್ನ ಪದನ ಕತ್ತಿ ಮಾಡ್ಕೊಂಡೆ. ನರ ಹಂತಕರನ್ನೆಲ್ಲ ಬಲಿ ತಗೋತಾ ಬಂದೆ. ಜೈಲಿನಲ್ಲಿರೋ ರೌಡಿಗಳೆಲ್ಲ ಫ್ರಿಜ್ನಲ್ಲಿರೋ ಹಣ್ಣುಗಳ ತರ ಫ್ರೆಶ್ ಆಗಿರ್ತಾರೆ. ಯಾರು ಬದಲಾಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದ್ರು ಮತ್ತೆ ಅದೇ ಕೆಲಸ ಮಾಡ್ತಾರೆ. ನಾನ್ ಕೊಂದದಾದ್ರೂ ಯಾರನ್ನ? ಸಮಾಜಘಾತಕರನ್ನ, ರೌಡಿಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರನ ಅಲ್ವಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ಸೂರ್ಯ. ಜಗತ್ಗೆ ಬೆಳಕು ಕೊಡು ಸೂರ್ಯ ಅಂತ ಹೆಸರಿಟ್ಕೊಂಡು ಕತ್ಲಲ್ಲಿ ಜೀವನಾನೇ ಕಳಿತೀರೋ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನ್ ನೋಯಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸು ಸೂರ್ಯ. ಸಾಯೋವರೆಗೂ ನಿನ್ ಜೊತೆಲೆ ಬಾಳು ಸಂಗಾತಿಯಾಗಿ ನಾನು ಬಾಳ್ಬೇಕು. ಐ ಲವ್ ಯು ಸೂರ್ಯ. ಐ ಲವ್ ಯು. ಇವಾಗ ಹೇಳು, ನೀ ಯಾರನ್ನ ಲವ್ ಮಾಡ್ತೀಯ? ಸೂರ್ಯನ, ಡಾನ್ನ? ಡಾನ್ನ.